ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಶನೂಸ್. ಇವತ್ತು ನಾವು ಕ್ಲಾಸ್ 4 ಸ್ಟಾರ್ಟ್ ಮಾಡೋಣ. ಕ್ಲಾಸ್ 4ಅಲ್ಲಿ ಗ್ರೈಡ್ ಅಥವಾ ಫಿಲ್ಲರ್ಸ್ನ ಮುಂದಿನ ಭಾಗವನ್ನು ಕಲಿಯೋಣ. ಗ್ರಿಡ್ ಎಲಿಮೆಂಟ್ ಬ್ಯಾಕ್ ಹ್ಯಾಂಡ್ ಡಿಸೈನಲ್ಲಿ ತುಂಬಾ ಬಳಸ್ತಾರೆ. ನಾವು ಈಸಿಯಾಗಿ ಕಲಿಯುವ ಪ್ರಯತ್ನ ಮಾಡೋಣ. ಈ ಥರ ಒಂದು ಬಾಕ್ಸ್ ಮಾಡಿ ಅದಕ್ಕೆ ಸ್ಲ್ಯಾಂಟಿಂಗ್ ಆಗಿ ಈ ಥರ ಲೈನ್ ಹಾಕಬೇಕು. ನಾವು ಕ್ಲಾಸ್ 1ರಲ್ಲಿ ಇದೇ ಥರ ಲೈನ್ ಹಾಕುವ ಪ್ರಾಕ್ಟೀಸನ್ನು ಮಾಡಿದ್ದೇವೆ. ಅದೇ ಥರ ಇಲ್ಲಿ ಸ್ಲ್ಯಾಂಟಿಂಗ್ ಲೈನ್, ಎರಡು ಬದಿ ಕೂಡ ಈ ಥರ ಸ್ಲ್ಯಾಂಟಿಂಗ್ ಲೈನ್ ಮಾಡಬೇಕು. ಈ ಥರ ಈಚೆ ಬದಿ ಕೂಡ ಹೀಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕನೆಕ್ಟ್ ಮಾಡ್ತಾ ಹೋಗಬೇಕು. ಮೆಲ್ಲನೆ ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕನೆಕ್ಟ್ ಮಾಡಿ ಈ ಥರ ನಂತರ ಇದರ ಮೇಲೆ ನಾವು ಕ್ಲಾಸ್ 2ಅಲ್ಲಿ ಕಲಿತಂತಹ ಹಮ್ಸ್ ಅಥವಾ ಸ್ಕ್ಯಾಲಪ್ಸ್ ಈ ಥರ ಹಾಕ್ತಾ ಹೋಗಬೇಕು. ಇದು ಬ್ಯಾಕ್ ಹ್ಯಾಂಡ್ ಡಿಸೈನಿನಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಈ ಥರ ಎಲ್ಲ ಲೈನ್ಸಿಗೂ ಹೀಗೆ ಹಮ್ಸ್ ಮಾಡ್ತಾ ಹೋಗಬೇಕು. ಚಿಕ್ಕ ಚಿಕ್ಕ ಹಮ್ಸ್ ಮಾಡಬೇಕು. ಅದೇ ಥರ ಈ ಬದಿ ಕೂಡ ಹೀಗೆ ಕನೆಕ್ಟ್ ಮಾಡ್ತಾ ಚಿಕ್ಕ ಚಿಕ್ಕ ಹಂಸನ್ನು ಫಿಲ್ ಮಾಡ್ತಾ ಹೋಗಬೇಕು. ಹೀಗೆ ಒಂದರ ಮೇಲೊಂದು ಟಚ್ ಮಾಡ್ತಾ ಚಿಕ್ಕ ಚಿಕ್ಕ ಹಂಸನ್ನು ಹಾಕಬೇಕು. ಈ ಥರನೇ ನೀವು ಕೂಡ ಒಂದು 3ರಿಂದ 4 ಬಾಕ್ಸ್ ಮಾಡಿ ತುಂಬ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡ್ತೀರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಡಿಸೈನ್ ಕೂಡ ಪರ್ಫೆಕ್ಟ್ ಬರುತ್ತೆ ಮತ್ತು ಮೆಹಂದಿ ಈಸಿಯಾಗಿ ಬೀಳುತ್ತೆ. ನಾನಿವಾಗ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೆ ಮಧ್ಯದಲ್ಲಿ ಒಂದು ಡ್ರಾಪ್ಸ್ ಥರ ಈ ಥರ ಹಾಕ್ತಾ ಫಿಲ್ ಮಾಡ್ತಾ ಎಲ್ಲ ಕಡೆ ಕೂಡ ಈ ಥರ ಫಿಲ್ ಮಾಡ್ತಾ ಹೋಗಿ ಇದು ಬ್ಯಾಕ್ ಡಿಸೈನಲ್ಲಿ ಬರುತ್ತೆ. ಇದೇ ಥರ ನೀವು ಒಂದು 3ರಿಂದ 4 ಸತಿ ಈ ಥರ ಇದೇ ಬಾಕ್ಸ್ ಮಾಡಿ ಈ ಥರ ಈ ಡಿಸೈನನ್ನು ಪ್ರಾಕ್ಟೀಸ್ ಮಾಡಿ. ನಂಬರ್ 2, ಈ ಥರ ಇನ್ನೊಂದು ಬಾಕ್ಸ್ ರೆಡಿ ಮಾಡಿ ಸೇಮ್ ಸ್ಲ್ಯಾಂಟಿಂಗ್ ಲೈನ್ ಈ ಥರ ಹಾಕ್ತಾ ಹೋಗಿ ಈ ಥರ ಮೆಲ್ಲ ಮೆಲ್ಲ ಲೈನ್ ಹಾಕಿ ಲೈನಿಂದ ಸಹ ನಾವು ಸ್ಟಾರ್ಟಿಂಗಲ್ಲಿ ಈ ಕಲಿಸುವಂತಹ ಲೈನ್ ತುಂಬ ಬೋರ್ ಆದರೂ ನೆಕ್ಸ್ಟ್ ಇದೇ ಲೈನಿಂದ ತುಂಬ ಡಿಸೈನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಅದೇ ಥರ ಈ ಬದಿ ಕೂಡ ಹೀಗೆ ಸ್ಲ್ಯಾಂಟಿಂಗ್ ಲೈನ್ ಹಾಕೋಣ. ಈ ಥರ ಒಂದು ಸ್ಕ್ವೇರನ್ನು ಈ ಥರ ಲೈನ್ಸ್ ಹಾಕಿ ನೆಕ್ಸ್ಟ್ ಈ ಥರ ಒಂದು ವೇನ್ಸ್ ಥರ ಹಾಕ್ತಾ ಹೋಗಬೇಕು. ಎಲ್ಲ ಲೈನಿಗೂ ಕೂಡ ಹೀಗೆ ಒಂದು ಡಾಟ್ ಹಾಕಿ ಕೆಳಗೆ ಈ ಥರ ಇಳಿಬೇಕು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಡಿಸೈನನ್ನು ಡಿಟೇಲಾಗಿ ಹೇಳಿಕೊಡ್ತೇನೆ. ಇವತ್ತು ಫಿಲ್ಲಿಂಗ್ಸಿಂದ ಬರೋದ್ರಿಂದ ಈ ಥರ ತೋರಿಸಿಕೊಡ್ತಾ ಇದ್ದೀನಿ. ಈ ಥರ ಮೆಲ್ಲನೆ ಒಂದು ಡಾಟ್ ಹಾಕಿ ಈ ಥರ ಕೆಳಗೆ ಇಳಿಬೇಕು.
ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇದ್ದರೆ ಫ್ರೆಂಡ್ಸ್ ಯಾವ ಥರ ಡಿಸೈನ್ ಸಹ ಆರಾಮಾಗಿ ಮಾಡಬಹುದು. ನಿಮಗೆ ಫ್ರೀ ಟೈಮ್ ಸಿಕ್ಕಿದಾಗ ಈ ಥರನೇ ಪ್ರಾಕ್ಟೀಸ್ ಮಾಡ್ತಾಯಿರಿ. ಇದೇ ಥರ ಎಲ್ಲ ಲೈನ್ಸನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಒಂದು ಡಾಟ್ ಈ ಥರ ಕೆಳಗೆ ಎಳಿಬೇಕು. ಈ ಥರ ಫಿಲ್ಲರ್ಸಲ್ಲಿ ಕಲಿಯೋದು ತುಂಬ ಇದೆ ಫ್ರೆಂಡ್ಸ್. ನಿಮಗೆ ಬೇಕು ಅಂತ ಆದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಬೇಕು ನನಗೆ. ನಿಮಗೆ ನನ್ನ ಕ್ಲಾಸ್ ಇಷ್ಟ ಆಗಿದೆಯಾ ಇಲ್ವಾ ಸಹ ಕಮೆಂಟಲ್ಲಿ ತಿಳಿಸಿ. ಈ ಥರ ಒಂದು ಬಾಕ್ಸನ್ನು ಫುಲ್ಲು ಕಂಪ್ಲೀಟ್ ಮಾಡಿ, ನಾನು ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೇನೆ, ತುಂಬ ಟೈಮ್ ತೆಗೆಯೋದು ಬೇಡ ಅಂತ. ನೆಕ್ಸ್ಟ್ ಥರ್ಡ್ ಬಂದುಬಿಟ್ಟು ಈ ಥರ ಒಂದು ಲೈನ್ ಈ ಮಧ್ಯೆ ಈ ಥರ ಒಂದು ಲೈನ್, ಹೀಗೆ ಇಲ್ಲಿ ಒಂದು ಲೈನ್, ಇಲ್ಲಿ ಒಂದು ಲೈನ್. ಫ್ರೆಂಡ್ಸ್, ನೀವು ಕ್ಲಾಸ್ ಫಸ್ಟಲ್ಲಿ ಕಲಿಸಿದಂಥ ಲೈನನ್ನು ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈ ಥರ ಬಾಕ್ಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮೆಹಂದಿಯಲ್ಲಿ ಕಲಿಸಿದ ಯಾವ ಸಿಂಪಲ್ ಡಿಸೈನ್ ಸಹ ಎಲ್ಲ ಇದಕ್ಕೆ ಸಹ ಯೂಸ್ ಆಗುತ್ತೆ. ಈ ಥರ ಸ್ಕ್ವೇರ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಹೀಗೆ ಒಂದು ಪೆಟಲ್ಸ್ ಥರ ಈ ಥರ ಮಾಡ್ತಾ ಹೋಗಬೇಕು. ಹೀಗೆ ನೆಕ್ಸ್ಟ್ ಅದರ ಆಪೋಸಿಟಲ್ಲಿ ಇದೇ ಥರ ಒಂದು ಹಾಫ್ ಕರ್ವ್, ಈ ಥರ ಒಂದು ಹಾಫ್ ಕರ್ವ್, ಹೀಗೆ ಇದೇ ಥರ ಎಲ್ಲ ಲೈನ್ಸನ್ನು ಕೂಡ ಕಂಪ್ಲೀಟ್ ಮಾಡಬೇಕು. 1 2 3 4 ಆದಷ್ಟು ಸ್ಲೋ ಆಗಿ ನೀಟಾಗಿ ಮಾಡಿ. ಸ್ಟಾರ್ಟಿಂಗಲ್ಲಿ ಇಷ್ಟು ಸ್ಪೀಡ್ ಬರಲ್ಲ ನಿಮಗೆ, ಆದರೂ ಟ್ರೈ ಮಾಡಿದರೆ ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಸಹ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಯಾವುದಾದ್ರೂ ಡೌಟ್ ಇದ್ದಲ್ಲಿ ನನಗೆ ಕಮೆಂಟ್ಸ್ ಮಾಡಿ, ಅದೇ ಥರ ಲೈಕ್ ಕೂಡ ಮಾಡಿ. ಈ ಥರ ಎಲ್ಲ ಲೈನ್ಸನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಈ ಥರ ಸ್ಲೀಪಿಂಗ್ ಲೈನನ್ನು ಕೂಡ ಹೀಗೆ ಟಚ್ ಮಾಡ್ತಾ ಒಂದು ಬದಿಯಿಂದ ಇನ್ನೊಂದು ಬದಿ ಈ ಥರ ಹಾಫ್ ಸರ್ಕಲ್ ಥರ ಹೀಗೆ ಕನೆಕ್ಟ್ ಮಾಡಿ ಈ ಥರ ಮಾಡಿ. ನೆಕ್ಸ್ಟ್ ಅದರ ಕೆಳಗಡೆ ಕೂಡ ಇದೇ ಥರ ಒಂದು ಫ್ಲವರ್ ಡಿಸೈನ್ ಆಗುತ್ತೆ. ಇದು ನಿಮಗೆ ಕನ್ಫ್ಯೂಸ್ ಆದರೆ ಹೀಗೆ ಇನ್ನೊಮ್ಮೆ ಬ್ಯಾಕ್ ಮಾಡಿ ನೋಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್. ಈ ಡಿಸೈನೆಲ್ಲ ನೀವು ಮೆಹಂದಿಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಎಲ್ಲ ಲೈನನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ನಾನು ಆದಷ್ಟು ಇವತ್ತು ಕಮ್ಮಿನೇ ಡಿಸೈನ್ ತೋರಿಸ್ತಾ ಇದ್ದೇನೆ, ನಿಮಗೂ ಕಷ್ಟ ಆಗಬಾರ್ದು, ಜಾಸ್ತಿ ಟೈಮು ತೆಗಿಬಾರ್ದು ಅಂತ. ಆದರೂ ನನ್ನ ಈ ಪ್ರಯತ್ನಕ್ಕೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಆದರೂ ಮಾಡಿ. ನೀವು ಕಮೆಂಟ್ ಮಾಡಿದರೆ ನನಗೂ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ. ನನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ನನಗೆ ಏನಾದರೂ ಡಿಫ್ರೆಂಟಾಗಿ ಮಾಡೋಕ್ಕೆ ಆಗುತ್ತೆ. ಈ ಥರ ಎಲ್ಲ ಕಡೆನೂ ಹೀಗೆ ಹಾಫ್ ಸರ್ಕಲ್ ಥರ ಜೋಡಿಸ್ತಾ ಹೋಗಬೇಕು.
ಇಂಥ ಡಿಸೈನನ್ನು ಒಂದು ಎರಡು ಕ್ಲಾಸಲ್ಲಿ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಈ ಥರ ಇದೇ ಥರ ತುಂಬಾ ಡಿಸೈನ್ ಇದೆ. 10-15 ನಿಮಿಷದ ಕ್ಲಾಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ. ಇದರಲ್ಲಿ ಇನ್ನೂ ಕೂಡ ವೆರೈಟಿ ಇದೆ. ನಿಮಗೆ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ, ನಾನು ಆವಾಗ ಆ ಡಿಸೈನ್ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಈ ಥರ ಇದರ ಮಿಡಲಿಗೆ ಈ ಥರ ಫಿಲ್ಲಿಂಗ್ ಮಾಡಿ ಎಲ್ಲ ಈ ಥರ ಬಾಕ್ಸಿಗೆ ಕೂಡ ಫಿಲ್ಲಿಂಗ್ ಮಾಡ್ತಾ ಹೋಗಿ. ನಾನು ಸ್ಕಿಪ್ ಮಾಡಿ ಎಲ್ಲವನ್ನು ಕಂಪ್ಲೀಟ್ ಮಾಡ್ತೇನೆ. ಫ್ರೆಂಡ್ಸ್, ಅರ್ಥ ಆಗದಿದ್ದರೆ ಪಾಸ್ ಮಾಡಿ ಇನ್ನೊಮ್ಮೆ ನೋಡಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಅದೇ ಥರ ನನ್ನ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ನನಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ಲೈಕನ್ ಸಹ ಒತ್ತಿದರೆ ನನ್ನ ನೆಕ್ಸ್ಟ್ ಕ್ಲಾಸ್ ನಿಮಗೆ ತಲುಪ್ತದೆ. ಆವಾಗ ನಿಮಗೆ ಮಿಸ್ ಮಾಡದೆ ನೋಡ್ಬೋದು. ಈ ಥರ ಎಲ್ಲ ಬಾಕ್ಸನ್ನು ಕೂಡ ಈ ಥರ ಫಿಲ್ ಮಾಡಬೇಕು. ಇವತ್ತು ಇದೇ 3 ಫಿಲ್ಲರ್ಸನ್ನು ಹೇಳಿಕೊಡ್ತಾ ಇದ್ದೀನಿ. ತುಂಬ ಮೆಲ್ಲಗೆ ಈ ಥರ ಇದು ಹೊರಗಿನ ಪೆಟಲ್ಸಿಗೆ ತಾಗದಾಗೆ ಮೆಲ್ಲನೆ ಫಿಲ್ ಮಾಡಿ ಫ್ರೆಂಡ್ಸ್. ಈ ಪ್ಯಾಟರ್ನ್ ನಿಮಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಅದೇ ರೀತಿ ಇವತ್ತಿನ ಇದು 3 ಕ್ಲಾಸನ್ನು ನೀವು ಕೂಡ ಒಂದೊಂದನ್ನು 5 ಸಲ ಆದ್ರೂ ಈ ಥರ ಪ್ರಾಕ್ಟೀಸ್ ಮಾಡಿ ಕಲೀರಿ. ತುಂಬ ಈಸಿ ಇದೆ. ಅಲ್ಲದೆ ಎಲ್ಲ ಡಿಸೈನ್ ಕೂಡ ನಾವು ಬ್ಯಾಕ್ ಹ್ಯಾಂಡ್ ಡಿಸೈನಿಗೆ ಯೂಸ್ ಮಾಡುವಂಥದ್ದು. ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಕಲಿಯಿರಿ. ಈ ಥರ ನಿಮಗೆ ಬುಕ್ಕಲ್ಲಿ ಕೂಡ ಡಿಸೈನ್ ಮಾಡಿ ಇದರ ಮೇಲೆ ಮೆಹಂದಿಗೆ ಅಪ್ಲೈ ಮಾಡಿ ಅಭ್ಯಾಸ ಮಾಡ್ಬೋದು. ತುಂಬ ಈಸಿಯಾಗಿ ಬರುತ್ತೆ. ಡಿಸೈನ್ ಕೂಡ ನೆನಪಲ್ಲಿರುತ್ತೆ. ಮೊದಲೊಂದು ಈ ಥರ ಡಿಸೈನ್ ಮಾಡಿ ಅದಕ್ಕೆ ಒಳಗೆ ಫುಲ್ಲು ಡಿಸೈನ್ ಮಾಡಿ ಈ ಥರ ಅದರ ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗಿ. ಆವಾಗ ನಿಮಗೆ ಡಿಸೈನ್ ಕೂಡ ಕರೆಕ್ಟ್ ಬರುತ್ತೆ. ಈ ಥರ ಎಲ್ಲ ಅಭ್ಯಾಸ ಮಾಡಿ. ಇದು ಮತ್ತು ಈ ಬುಕ್ ಸೇಫಾಗಿ ತೆಗೆದಿಟ್ಟರೆ ನಮ್ಮ ಡಿಸೈನ್ ಕೂಡ ಹೀಗೆ ಸೇಫಾಗಿ ಇರುತ್ತೆ. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನಗೆ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.